ನಾವು ಮೂರನೇ ಪಾಠ ಆಗಿರ್ತಕ್ಕಂಥ ಭಾಗ್ಯಶಿಲ್ಪಿಗಳ ಬಗ್ಗೆ ನೋಡಿದ್ವಲ್ಲ. ಪಾಠ ಆಗುತ್ತಲ್ಲ, ಅರ್ಥ ಆಗಿದೆಯಲ್ಲ? ಆಗಿದೆಯಾ? ಏನ್ ಅರ್ಥ ಆಗಿದೆ? ಭಾಗ್ಯಶಿಲ್ಪಿಗಳಂದ್ರೆ ಯಾರು, ಯಾಕೆ ಅವರನ್ನ ಭಾಗ್ಯಶಿಲ್ಪಿಗಳು ಅಂತ ಕರೀತಾರೆ, ಅವರು ನಮ್ಮ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು, ಯಾಕೆ ಅವರನ್ನೇ ವಿಶೇಷವಾಗಿ ನಾವು ಭಾಗ್ಯಶಿಲ್ಪಿಗಳು ಅಂತ ಕರೆಯೋಕ್ಕೆ ಕಾರಣ ಅನ್ನೋದನ್ನ ನೋಡಿದ್ವಿ. ಯಾರ್ಯಾರು ಭಾಗ್ಯಶಿಲ್ಪಿಗಳು? ಸೈನಿಕ ಹೇಳೋಣ. ಯಾರ್ಯಾರು? ಸರ್ ವಿಶ್ವೇಶ್ವರಯ್ಯ. ಅವರಿಬ್ಬರನ್ನೇ ಯಾಕೆ ಕರೀತಾರೆ ಅಂತ ನೋಡಿದ್ವಲ್ವಾ, ಗೊತ್ತಾಗಿದೆಲ್ಲ. ಬ್ರಿಟಿಷ್ ಸರ್ಕಾರ ನಮ್ಮ ದೇಶವನ್ನು ಆಳ್ತಿದ್ದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಅನೇಕ ಸಣ್ಣ ಪುಟ್ಟ ರಾಜ್ಯಗಳಿದ್ವು, ದೊಡ್ಡ ರಾಜ್ಯಗಳಿದ್ವು, ಸಣ್ಣ ರಾಜ್ಯಗಳಿದ್ವು. ಆ ರಾಜ್ಯಗಳಲ್ಲಿ ಮೈಸೂರು ಸಂಸ್ಥಾನವೂ ಸಹ ಒಂದು ಅನ್ನೋದನ್ನ ನಾವು ನೋಡಿದ್ವಲ್ಲ. ಮೈಸೂರು ಸಂಸ್ಥಾನದಲ್ಲಿ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥ ರಾಜ ಯಾರು? ಪ್ರತೀಕ್ಷ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆಗ ಪ್ರಧಾನಮಂತ್ರಿಗಳು ಇರ್ತಿದ್ರಲ್ಲ, ಈಗ ನಮ್ಮ ಪ್ರಧಾನಮಂತ್ರಿಗಳು ಇದಾರಲ್ವಾ, ಮಂತ್ರಿಗಳೆಲ್ಲ ಇದಾರಲ್ವಾ, ಹಾಗೆ ರಾಜ್ಯದಲ್ಲಿದ್ದಂತ ಮಂತ್ರಿಗಳನ್ನ ಏನಂತ ಕರೀತಿದ್ರು? ಪ್ರವೀಣ ಏನಂತ ಕರೀತಿದ್ರು? ಗೊತ್ತಿಲ್ಲ, ಯಾರು ಹೇಳ್ತಾರ? ಏನಂತ ಕರೀತಿದ್ರು? ದಿವಾನ್ರು ಅಂತ ಕರೀತಿದ್ರು. ಸರಳ ವಿಶೇಷ ಏನಂತ ಕರೀತಾರೆ? ದಿವಾನ್ ಅಂತ ಕರೀತಾರೆ ತಾನೆ. ಅನೇಕ ದಿವಾನ್ರು ಇರ್ತಾ ಇದ್ರು. ಅದರಲ್ಲಿ ಸರಳ ವಿಶೇಷವನ್ನು ಸಹ ಹೋಗ್ಬೋದು. ಅನೇಕ ದಿವಾನ್ ಆಗೋದಿಲ್ಲ. ಅನೇಕ ದಿವಾನ್ರಲ್ಲಿ ನಾವು ಯಾವಾಗಲೂ ನೆನೆಸ್ಕೊಳ್ತಕ್ಕಂಥದ್ದು ಯಾರನ್ನ? ಹೌದಾನೆ. ಹಾಗೆ ರಾಜ್ಯದ ತಕ್ಷಣ ದೊಡ್ಡ ಅರಮನೆ ಇರುತ್ತೆ, ಅವರದೇ ಆಗಿರ್ತಕ್ಕಂಥ ಅನೇಕ ಮಂದಿ ಮಾಗದರು ಇರ್ತಾರೆ, ಅವರಿಗೆ ಜೀಕಾಲ ಸದಾಕಾಲ ಹಾಕ್ತಕ್ಕಂಥವ್ರು ಇರ್ತಾರೆ. ಆ ಒಡ್ಡುವಾಗ ಮಾಡ್ತಕ್ಕಂಥ ಅರಮನೆ ಒಳಗಡೆಗೆ ಒಂದು ಸಭಾಮಂದಿರ, ಈಗ ಒಂದು ಶಾಲೆ ಅಂದ್ರೆ ಒಂದು ಕಾರ್ಯಕ್ರಮ ಮಾಡಿ ಒಂದು ಜಾಗ ಇರ್ತಾನೆ. ಅದೇ ರೀತಿಯಲ್ಲಿ ರಾಜ ಮಹಾರಾಜರಿದ್ದಾಗಲೂ ಸಹ ಇದೇ ರೀತಿ ವ್ಯವಸ್ಥೆ ಇತ್ತು ಅಂತ. ಒಂದು ನಮ್ಮ ಮೈಸೂರು ಮಹಾರಾಜರು ಆಳ್ತಾ ಇದ್ದಂತ ಕಾಲದಲ್ಲಿದ್ದಂತ ಒಂದು ಒಡ್ಡೊಲಗೆ ಹ್ಯಾಕ್ ನಡೀತಿತ್ತು, ರಾಜರು ಹೇಳಿ ಕೊಡ್ತಾ ಇದ್ರು, ಮಂತ್ರಿಮಾರ್ಗರು ಹೇಳಿ ಕೊಡ್ತಾ ಇದ್ರು, ಯಾವ ರೀತಿ ಗೋಪಾಲಕನ ಹೇಳ್ತಾ ಇದ್ರು ಅನ್ನೋದನ್ನ ಒಂದು ಸಣ್ಣ ವಿಡಿಯೋದಲ್ಲಿ ನೋಡೋಣ. ನೋಡ, ಕಾಣಿಸ್ತಿದೆಯಲ್ಲ? ಜೊತೆಗೆ ಇನ್ನೊಂದು ಸಣ್ಣ ವಿಡಿಯೋ ನೋಡೋಣ. ಅವರನ್ನ ನಾವು ಸದಾಕಾಲ ನೆನೆಸೋದು ಯಾಕೆ? ಪ್ರಧಾನವಾಗಿ KRS ಕೃಷ್ಣರಾಜ ಸಾಗರ. ಕೃಷ್ಣರಾಜ ಸಾಗರ ಯಾವ ನದಿ ಕಟ್ಟಿದ ಅಣೆಕಟ್ಟದು? ಆಗಬೇಕಾಗಿತ್ತು. ಆಗಿನ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಬೇಕಾಗಿತ್ತು. ಅಷ್ಟು ಹಣ ಮೈಸೂರು ಸಂಸ್ಥಾನದ ಬಳಿ. ಅದಕ್ಕೆ ಎಷ್ಟು ಹಣ ಬೇಕಾಗಿತ್ತು ಅಂದ್ರೆ ಮೈಸೂರು ಸಂಸ್ಥಾನದ 3 ವರ್ಷದ ಆದಾಯ ಅಷ್ಟು ಹಣ ಅಷ್ಟು ಹಣ ಅವಕ್ಕೆ ಇಲ್ಲದೆ ಇರೋ ಕಾರಣ ಆ ಒಂದು ಪ್ರಾಜೆಕ್ಟ್ ಅನ್ನ ಡ್ರಾಪ್ ಮಾಡಬೇಕಾಗಿತ್ತು. ಅದಕ್ಕೆ ಮುಖ್ಯ ಕಾರಣ ಯಾರು ಅಂದ್ರೆ ಅವರ ಮೈಸೂರಿನ ಫೈನಾನ್ಸ್ ಮಿನಿಸ್ಟರ್ ಬ್ಯಾನರ್ಜಿ ಅವರು. ಇದು ತುಂಬಾ ಮೂರ್ಖತನದ ಕೆಲಸ. ಮೈಸೂರು ಸಂಸ್ಥಾನದ 3 ವರ್ಷದ ಆದಾಯನ ಅಷ್ಟು ಸಮಂಜಸ ಅಲ್ಲ, ಇದು ಮೂರ್ಖತನದ ಕೆಲಸ ಅಂತ ಹೇಳಿ ಆ ಒಂದು ಪ್ರಾಜೆಕ್ಟ್ ಅನ್ನ ಡ್ರಾಪ್ ಮಾಡ್ತಾರೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ತುಂಬಾ ಬೇಜಾರು. ನಾನು ತುಂಬಾ ಆಸೆ ಪಟ್ಟು ಮಾಡಬೇಕು ಅಂತ ಈ ಕೆಲಸ ನಿಂತೋತಲ್ಲ ಅಂತ ಅವರು ಬೇಜಾರಾಗುತ್ತೆ. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಅವ್ರ ಹತ್ರ ಕೂಡ ಹಣ ಇಲ್ಲದ ಕಾರಣ ಅವರು ಸುಮ್ಮನೆ ಆಗ್ತಾರೆ. ಇವತ್ತು ಯಾರ್ಯಾರು ತಮಿಳುನಾಡಲ್ಲಿ ಅಥವಾ ಕರ್ನಾಟಕ ಆಗಲಿ ಕಾವೇರಿ ನೀರನ್ನು ಬಳಸ್ತಾ ಇದ್ರು ಅವರೆಲ್ಲ ಮೊಟ್ಟ ಮೊದಲ ಬಾರಿಗೆ ನೆನೆಸ್ಕೋಬೇಕಾಗಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಮದುವೆಯಾಗಿದ್ದ ಗುಜರಾತ್ ಮೂಲದ ಪ್ರತಾಪ್ ಕುಮಾರಿ ಅವರನ್ನ. ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಒಂದು ದಿನ ಮಹಾರಾಜರು ಇದೇ ಚಿಂತನೆ ಕೊಟ್ಟಿರ್ತಾರೆ, ಈ ಒಂದು ಪ್ರಾಜೆಕ್ಟ್ ಡ್ರಾಪ್ ಆಗುತ್ತಾರೆ ಅಂತ ಒಂದು ಸಮಯದಲ್ಲಿ ಅಲ್ಲಿಗೆ ಬಂದ ಅವರ ಪತ್ನಿ, ಯಾಕೆ ತುಂಬಾ ಮಕ್ಕಳಿಗೆ ಕೂತಿದ್ದೀರಾ, ಏನಾಯ್ತು ಅಂತ ಕೇಳಿದಾಗ ಅವರು ಈ ಒಂದು ಕಥೆನ ಹೇಳ್ತಾರೆ. ಆ ಡ್ಯಾಮ್ ಕಟ್ಟುವ ಒಂದು ಪ್ಲಾನ್ ಏನು ಅದನ್ನ ಕೈ ಬಿಡ್ತಾ ಇದೆ ಅಂತ ಅವ್ರು ಹೇಳಿದಾಗ ಅವ್ರು ಒಂದು ಮಾತನ್ನು ಹೇಳ್ತಾರೆ, ನನ್ನ ಬಳಿ ಸಾಕಷ್ಟು ಒಡವೆಗಳಿದೆ, ಅದನ್ನೆಲ್ಲ ನಾನು ಹಾಕೊಂಡು ಒಡೆದಕ್ಕೂ ಆಗೋದಿಲ್ಲ. ನನ್ನ ಬಳಿ ಇರೋ ಎಲ್ಲ ಒಡವೆಗಳನ್ನ ಮಾರಿ ನೀವು ಆ ಡ್ಯಾಮ್ ಅನ್ನ ನಿರ್ಮಾಣ ಮಾಡೋ ಕೆಲಸಕ್ಕೆ ಕೈ ಹಾಕಿ ಅಂತ ಹೇಳಿ ಆ ಒಡವೆಗಳನ್ನ ತನ್ನ ಪತ್ನಿಗೆ ಕೊಡ್ತಾರೆ. ಈ ಒಂದು ವಿಷಯ ಪೂರ್ತಿ ಮೈಸೂರು ಸಂಸ್ಥಾನಕ್ಕೆ ತಲುಪುತ್ತೆ. ಮಹಾರಾಣಿಯವರೇ ಸ್ವತಃ ತಮ್ಮ ಬಳಿ ಇದ್ದ ಒಡವೆನ ಕೊಟ್ಟು ಮಾರದೆ ಕೇಳಿ ಆ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಹೇಳಿದರೆ ಅಂತ ಇಡೀ ಮೈಸೂರು ಸಂಸ್ಥಾನ ತುಂಬಾ ಪ್ರಚಾರ ಆಗುತ್ತೆ. ಇದರಿಂದ ಸ್ಫೂರ್ತಿಗೊಂಡ ಜನರಿದ್ದಾರೆ. ಅವರು ತಮ್ಮ ಬಳಿಯಿಂದ ಒಡವೆಗಳು ಮತ್ತೆ ತಮ್ಮ ಬಳಿ ಕೂಡಿಟ್ಟಿದ್ದ ಅಲ್ಪ ಸ್ವಲ್ಪ ಹಣ ಎಲ್ಲ ತಗೊಂಡೋಗಿ ಮೈಸೂರು ಅರಮನೆಗೆ ತಲುಪಿಸ್ತಾರೆ. ಇದರಿಂದ ಪ್ರೇರೇಪಿತರಾದ ಅಲ್ಲಿನ ಮೈಸೂರು ಸಂಸ್ಥಾನದ ಕೆಲಸ ಮಾಡಿದ ದಿವಾನ್ಗಳಿರ್ಬೋದು, ಮಂತ್ರಿಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಅಧಿಕಾರಿಗಳನ್ನ ಹಿಡಿದು
ಪ್ರತಿಯೊಬ್ಬರು ಕೂಡ ಮೈಸೂರೊಳಗೆ ತಮ್ಮ ಒಡವೆಗಳನ್ನ ಕೊಟ್ಟಿರ್ಬೇಕಾದ್ರೆ ನಮ್ಮ ಹೆಂಡತಿಯರು ಒಡವೆ ಹಾಕೊಂಡು ಬೆಳೆಯೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿ ಅವರು ಮನೆಯಲ್ಲಿದ್ದ ಒಡವೆಗಳನ್ನ ಕೊಟ್ಟು ತಮ್ಮ ಬಳಿದ ಹಣನ ಕೊಟ್ಟು ಡ್ಯಾಮ್ ಕೆಲಸನ ಶುರು ಮಾಡಿ ಅಂತ ಹೇಳಿ ಹೇಳ್ತಾರೆ. ಕೃಷ್ಣರಾಜ ಸಾಗರ ಕಟ್ಟೋದ್ರ ಹಿಂದಿನ ಕಥೆಯನ್ನ ಅಲ್ಲಿ ಹೇಳೋ ಪ್ರಯತ್ನ ಮಾಡ್ತಾರೆ. ಯಾರೆಲ್ಲ ಏನೆಲ್ಲ ದಾನ ಮಾಡಿದ್ರು, ಇವತ್ತು ನಾವು ಖುಷಿಯಾಗಿ ಅದನ್ನ ನೀರು ಕುಡಿತಾ ಇದೀವಿ, ಆ ನೀರನ್ನ ಬಳಸಿ ವ್ಯವಸಾಯ ಮಾಡ್ತಾ ಇದೀವಿ, ಕೃಷಿ ಮಾಡ್ತಾ ಇದೀವಿ, ಶ್ರೀಮಂತಿಕೆ ಬಂದಿದೆ, ಎಲ್ಲ ಬಂದಿದೆ. ಅದರ ಮೂಲ ಏನಿದೆ? ಮಹಾರಾಣಿಯರು ಅವತ್ತು ಕೊಟ್ಟಂಗ ತನ್ನಲ್ಲಿದ್ದಂತ ಆಭರಣಗಳನ್ನ ಕೊಟ್ಟು ಆ ಡ್ಯಾಮನ್ನ ಕಟ್ಟಿದ್ರು ಅನ್ನೋ ಮಾತನ್ನ ಹೇಳ್ತಾರೆ. ಅದು ನಮಗೂ ನಿಮ್ಗೆಲ್ಲ ದೊಡ್ಡ ಪಾಠ. ಯಾಕಂದ್ರೆ ನಮ್ಮ ಕೈಲಿರ್ತಕ್ಕಂಥ ಯಾವುದೇ ಒಂದು ಸಣ್ಣ ವಸ್ತು, ಒಂದು ಚಾಕ್ಲೇಟ್ ಇದೆ ಅಂತಂದ್ರೆ 4 ಜನ ಕೊಟ್ಟು ತಿನ್ಬೇಕು ಅಂತ ನಾವೇನ್ ಮಾಡ್ತೀವಿ? ಕೊಟ್ಟು ತಿನ್ನೋದ್ರ ಬದಲಿಗೆ ಬ್ಯಾಗ್ ಇಟ್ಕೊಂಡು ಒಬ್ಬನೇ ಯಾವಾಗ ಇರ್ತೀವಿ, ಒಬ್ಳೆ ಯಾವಾಗ ಇರ್ತೀವಿ ಅವಾಗ ತಿನ್ನೋ ಪ್ರಯತ್ನ ಮಾಡ್ತೀವಿ. ಒಳ್ಳೆದ ಕೆಟ್ಟದ್ದು ಏನ್ ಮಾಡ್ಬೇಕಾಗಂದ್ರೆ ನಮ್ಮ ಹತ್ರ ಏನೇ ಇದ್ರು ಅದನ್ನ ಹಂಚಿಗಿರ್ಬೇಕು, 4 ಜನಕ್ಕೆ ಉಪಯೋಗ ಆಗುವ ಹಾಗೆ ಅದನ್ನ ಬಳಸ್ಕೋಬೇಕು ಅಲ್ವಾ? ಅರ್ಥ ಆಯ್ತಾನೆ? ಈಗ ಮೊನ್ನೆ ನೋಡಿದ್ದಕ್ಕೂ, ಮೊನ್ನೆ ಮಾತನಾಡಿದ್ದಕ್ಕೂ, ಪಾಠದಲ್ಲಿ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ಏನಾದ್ರು ಸಂಬಂಧ ಇದೆಯಾ? ವೆರಿ ಗುಡ್.